ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಸೀರಿಯಲ್ನ ಇವತ್ತಿನ ಸಂಚಿಕೆನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಸೀನ್ನಲ್ಲಿ ಗೌರಿ ಜ್ಯುವೆಲರಿ ಡಿಸೈನ್ಸ್ ಎಲ್ಲ ಮುಗಿಸಿ ಮೆಲ್ಲಗೆ ರೂಮ್ ಒಳಗಡೆ ಬಂದು ಕಬೋರ್ಡಲ್ಲಿ ಪೇಪರ್ಸ್ ಇಡ್ತಾಳೆ. ಆ ಡಿಸೈನ್ಸ್ ಪೇಪರ್ಸ್ನ ಅದ್ರ ಮೇಲೆ ಒಂದು ಸೀರೆನ ಇಟ್ಬಿಟ್ಟು ಮೆಲ್ಲಗೆ ಕಬೋರ್ಡ್ ಬಾಗ್ಲಾಕೊ ಬಂದು ವಿವೇಕ್ ಹತ್ರ ಬರ್ತಾಳೆ. ನೋಡ್ಬಿಟ್ಟು ವಿವೇಕ್ನ ಮಲಗಿದ್ದಾಗ ಎಷ್ಟು ಮುಗ್ಧ ಕಾಣಿಸ್ತಾರೆ, ಆದರೆ ಎಚ್ಚರ ಆದರೆ ಸಾಕು ಉರಿಯೋ ಜ್ವಾಲಾಮುಖಿನೇ ಅಂದ್ಕೊಂಡು ತಾನು ಕೂಡ ಮಲ್ಕೊಂತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಜ್ಞಾನೇಶ್ ಮತ್ತೆ ತಾತ ಇಬ್ರು ಕೂಡ ಮಾತಾಡ್ಕೊಂಡು ಕೂತಿರ್ತಾಳೆ ಬಿಸ್ನೆಸ್ ಬಗ್ಗೆ. ಅಲ್ಲಿಗೆ ಬಂದಂತ ಗೌರಿ ಇಬ್ರಿಗೂ ಕಾಫಿ ಕೊಡ್ತಾಳೆ. ಆಗ ತಾತ, ನೀನು ಒಂದು ಅರ್ಜೆಂಟಾಗಿ ಕೆಲಸ ಮಾಡಬೇಕಲ್ಲಮ್ಮ ಅಂತ ಹೇಳಿದಾಗ, ಹೇಳಿ ತಾತ ಅಂತ ಹೇಳಿದಾಗ, ತಾತ ಅಲಂಕಾರ್ ಗ್ರೂಪ್ ಆಫ್ ಕಂಪನೀಸ್ ಫೈಲ್ಸ್ ಡೀಟೇಲ್ಸು ಅರ್ಜೆಂಟಾಗಿ ನನಗೆ ಬೇಕು. ಈ ನಿಮ್ಮ ಚಿಕ್ಕ ಮಾವ ಇದಾನಲ್ಲ ಮರಗುಳಿ, ಹೇಳಿದ್ದನ್ನು ಮಾಡಿಲ್ಲ, ವಿವೇಕ್ ಹತ್ರ ಹೇಳ್ಬಿಟ್ಟು ಅದನ್ನು ತಂದು ಕೊಡ್ತೀಯನಮ್ಮ ಅಂತ ಕೇಳಿದಾಗ ಗೌರಿ ಸರಿ ತಾತ ತಂದು ಕೊಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ವಿವೇಕ್ ಸ್ನಾನ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಬಂದಂಥ ಗೌರಿ ಡೋರ್ನ ನಾಕ್ ಮಾಡ್ತಾಳೆ. ಆಗ ವಿವೇಕು ಯಾರು ಅಂತ ಕೇಳಿದ್ರೆ ಗೌರಿ ನಾನು ಅಂತಾಳೆ. ಆಗ ವಿವೇಕು ಏನು ಅಂತ ಕೇಳಿದ್ರೆ ಗೌರಿ ಬೇಕು ಅಂತ ಹೇಳ್ತಾಳೆ. ಆಗ ಮತ್ತೆ ವಿವೇಕು ಏನು ಅಂತ ಕೇಳ್ತಾನೆ. ಅದೇ ಏನೋ ಬೇಕು ಅಂತ ಹೇಳಿದಾಗ ವಿವೇಕು ಬೆಳಬೆಳಗಡೆ ಸುಮ್ಮನೆ ಆಟ ಆಡ್ಬೇಡ, ಏನು ಬೇಕು ಕರೆಕ್ಟಾಗಿ ಮಾತಾಡು ಅಂತ ಹೇಳಿದಾಗ ಗೌರಿ ಅಬ್ಬಾ ಏನು ಸಿಟ್ಟು, ಅಲಂಕಾರ್ ಗ್ರೂಪ್ಸ್ ಫೈಲ್ ಬೇಕಂತೆ ತಾತ ಕೇಳಿದ್ರು ಅಂತ ಹೇಳಿದಾಗ ವಿವೇಕು ಹೌದಾ ಕೊಡ್ತೀನಿರು, ಸರಿ ನೀನೊಂದು ಕೆಲಸ ಮಾಡು ಅಂತ ಹೇಳಿದಾಗ ಗೌರಿ ಏನು ಸರ್ ಬೆನ್ನುಜ್ಬೇಕಾ, ಬಾಗ್ಲು ತೆಗೀರಿ ಅಂತ ಹೇಳ್ತಾಳೆ. ಆಗ ವಿವೇಕು ಎಕ್ಸೈಟ್ ಆಗಬೇಡ, ನಾನು ನಿನ್ನ ಬೆನ್ನುಜ್ಜಕ್ಕೆ ಕರಿತಾ ಇಲ್ಲ, ಟವಲ್ ಮರ್ತು ಬಂದಿದ್ದೀನಿ ಟವಲ್ ಕೊಡು ಅಂತ ಹೇಳ್ತಾನೆ. ಆಗ ಗೌರಿ ಇದ್ಯಾ ನ್ಯಾಯ ಸರ್, ಯುದ್ಧಕ್ಕೆ ಹೋದವ್ರು ಯಾರಾದರೂ ಕತ್ತಿ ಮರ್ತೋಗ್ತಾರಾ ಅಂದಾಗ ವಿವೇಕು ಮೊದಲು ಹೇಳಿದ ಕೆಲಸ ಮಾಡು ಅಂತ ಹೇಳಿದಾಗ ಗೌರಿ ಈಗ ಹೇಗಿದ್ರು ಟವಲ್ ಇಲ್ವಲ್ಲ, ನಾನೇ ಟವಲ್ ಆಗ್ಲಾ ಅಂದಾಗ ವಿವೇಕು ಅತ್ಯಾಗಾಡ್ಬೇಡ ಸುಮ್ಮನೆ ಟವಲ್ ಕೊಡು ಅಂತ ಹೇಳ್ತಾನೆ. ಗೌರಿ ಟವಲ್ ಎತ್ಕೊಬಂದ್ಬಿಟ್ಟು ಸ್ವಲ್ಪ ಬಾಗ್ಲು ತೆಗಿತೀರಾ ಅಂತ ಹೇಳಿದಾಗ ವಿವೇಕ್ ಬಾಗ್ಲು ತೆಗೆದ್ಬಿಟ್ಟು ಕೈನ ಆಚೆ ಹಿಡಿದು ಕೊಡು ಅಂತ ಕೇಳ್ತಾನೆ. ಆಗ ಗೌರಿ ತಂದಿರೋ ಅಂಥ ಟವಲ್ನ ಹೆಗ್ಲ ಮೇಲೆ ಹಾಕೊಂಡು ತನ್ನ ಸೆರಗ್ ತೆಗೆದ್ಬಿಟ್ಟು ತಗೊಳ್ಳಿ ಅಂತ ಕೊಡ್ತಾಳೆ. ಅವನಿನ್ನ ನೋಡಿರೋದಿಲ್ವಲ್ಲ, ಸೊ ಎಲ್ಲಿ ಸಿಗ್ತಾನೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಗೌರಿ ಮೇಲ್ ನೋಡಿ ಅಂತ ಹೇಳ್ತಿರ್ತಾಳೆ. ಸ್ವಲ್ಪ ಕೆಳಗಡೆ ಮತ್ತೆ ಇಲ್ಲೇ ಪಕ್ಕದಲ್ಲಿ ಇದೆಯಲ್ಲ ಅಂತ ಹೇಳ್ತಿರ್ತಾಳೆ. ಆಗ ವಿವೇಕು ಸುಮ್ಮನೆ ಆಟ ಆಡಿಸ್ತಲೇ ಟವಲ್ ಕೊಡು ಅಂತ ಹೇಳ್ತಿರ್ತಾನೆ. ಆಗ ಇಲ್ಲಿದೆ ಅಲ್ಲಿದೆ ಅಂತ ಆಟ ಆಡಿಸ್ಬೇಕಾದ್ರೆ ಆಕ್ಸಿಡೆಂಟಲ್ಲಿ ಅವಳು ಸೆರಗನ್ನ ಇಟ್ಕೊಂಡು ಒಳಗಡೆ ಹೇಳ್ಕೊಬಿಡ್ತಾನೆ. ಗೌರಿ ಅವನ್ನ ನೋಡ್ಬಿಟ್ಟು ಕಿರ್ಚ್ಕೊಂಡ್ಬಿಡ್ತಾಳೆ. ವಿವೇಕು ಸಡನ್ನಾಗಿ ಬಾಗ್ಲಾಕಿದ ತಕ್ಷಣ ಗೌರಿ ಹೊರಗಡೆ ಬರ್ತಾಳೆ, ಬಟ್ ಅವಳು ಸೆರಗ್ ಮಾತ್ರ ಸಿಗಾಕೊಳ್ಳುತ್ತೆ ಡೋರ್ನಲ್ಲಿ. ಅದು ನಿನ್ನ ನೋಡಿರಲ್ಲ ವಿವೇಕು, ಟವಲ್ನ ಎತ್ಕೊಂಡ್ಬಿಟ್ಟು ಯಪ್ಪ ಈ ಪುಣ್ಯವತಿ ಸರಿ ಇಲ್ಲ ಅನ್ಕೊಂತ ಟವಲ್ ಸುತ್ಕೊಂತಾನೆ ಸೊಂಟಕ್ಕೆ. ನೆಕ್ಸ್ಟ್ ಗೌರಿ ಅಲ್ಲಿಂದ ಹೊರಡಕ್ಕೆ ಅಂತ ನೋಡ್ತಾಳೆ, ಬಟ್ ಹೋಗ್ಲಿಕ್ಕಾಗಲ್ಲ. ಹಿಂತಿರುಗಿ ನೋಡಿದಾಗ ಸೆರಗು ಡೋರ್ಗೆ ಸಿಗಾಕೊಂಡಿರುತ್ತೆ. ಬಟ್ ಗೌರಿ ವಿವೇಕ್ ತನ್ನ ಸೆರಗಿಟ್ಕೊಂಡಿದ್ದಾನೆ ಅಂತ ತಪ್ಪಾಗಿ ತಿಳ್ಕೊಂಡು ಬಿಡಿ ಅಂತ ಹೇಳ್ತಿರ್ತಾಳೆ. ಆಗ ವಿವೇಕ್ ಸೆರಗು ಡೋರ್ಗೆ ಸಿಗಾಕೊಂಡಿರೋದು ನೋಡ್ಬಿಟ್ಟು ನಾನೇ ನೀನ್ ಸೀರೆ ಹಿಡ್ಕೊಂಡಿಲ್ಲ ಅಂದಾಗ ಗೌರಿ ಸರಿ ಆಯ್ತು ಲಾಕ್ ಓಪನ್ ಮಾಡಿ ಅಂದಾಗ ಸರಿ ಆಯ್ತು ಡೋರ್ ಓಪನ್ ಮಾಡ್ಲಿಕ್ಕಿಂತ ಹೋಗ್ತಾನೆ. ಅಷ್ಟರಲ್ಲಿ ಏನೋ ಯೋಚನೆ ಮಾಡ್ಬಿಟ್ಟು ಆಗ ಬಿಡಲ್ಲ ಪುಣ್ಯವತಿ, ಯಾಕೆ ಬಿಡ್ಬೇಕು ಹೇಳು, ಅವತ್ತು ಬ್ರಹ್ಮಗಂಟ ಹಾಕ್ದಾಗ ವಾಶ್ರೂಮ್ಗೆ ಹೋದಾಗ ಎಷ್ಟು ಆಟ ಆಡಿಸ್ತೆ ಹೇಳು, ಅವತ್ತು ನಾನು ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ನೀರು ಸ್ಟಾಪ್ ಆದಾಗ ಒಂದು ಬಕೆಟ್ ನೀರು ತಂದು ಕೊಡದೆ ಕಾಟ ಕೊಟ್ಟಿದ್ದಾರು ನೀನೇ, ಅವತ್ತೆಲ್ಲ ನಿನ್ ಟರ್ನ್ ಇತ್ತು ಅದಕ್ಕೆ ಆಟ ಆಡಿಸ್ದೆ, ಈ ಸಾರಿ ನನ್ನ ಟರ್ನ್ ಪುಣ್ಯವತಿ, ಇವತ್ತ ನೀನು ಹೀಗೆ ಲಾಕ್ ಆಗಿರ್ಬೇಕು ಅಂತ ಹೇಳ್ತಾನೆ. ಆಗ ಗೌರಿ ಈ ತುಂಟಾಟ ನಿಮ್ಗೆ ಸೂಟ್ ಆಗಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಸೆರಗನ್ನ ಹೇಳ್ಕೊಳಕ್ ಹೋಗ್ತಾಳೆ. ಆಗ ವಿವೇಕ್ ಅಂದೆ ನೋಡು ದಾರಿಗೆ ಅಂತ ಹೇಳ್ತಾನೆ. ಆಗ ಗೌರಿ ಬಿಡ್ರಿ ತಾತ ಕಾಯ್ತಾ ಇದಾರೆ ಕೆಳಗಡೆ ಬಿಡಿ ಅಂತ ಹೇಳಿದಾಗ ವಿವೇಕು ನನ್ ವ್ಯಕ್ತಿತ್ವದ ಬಗ್ಗೆ ನೀನ್ ಮಾತಾಡ್ತಾ ಇದೀಯಲ್ವಾ, ನೀನ್ ಕೊಡ್ತಾ ಇರೋ ಕಾಟಕ್ಕೆ ನನ್ ಕ್ಯಾರೆಕ್ಟರ್ ನಾನೇ ಮರೆಯೋ ಹಾಗಾಗಿದೆ, ಸರಿ ಆಯ್ತು ಬಿಡಿ ಇವಾಗ ಅಂತ ಹೇಳಿದಾಗ ವಿವೇಕು ಬಿಡಲ್ಲ ಅಂತ ಹೇಳ್ತಾನೆ. ಸರಿ ಆಯ್ತು ಇನ್ನೊಂದ್ಸಲ ಮಾಡಲ್ಲ ಪ್ಲೀಸ್ ಬಿಡಿ ಇವಾಗ ಅಂತ ಹೇಳಿದಾಗ ವಿವೇಕು ಬಿಡಲ್ಲ ಅಂತಾನೆ ಇರ್ತಾನೆ. ಅಷ್ಟರಲ್ಲಿ ಜ್ಞಾನೇಶು ರೂಮ್ ಒಳಗಡೆ ಬರ್ತಾನೆ. ಅಲ್ಲಮ್ಮ ಗೌರಿ, ಅಪ್ಪಾಜಿ ನೋಡಿದ್ರೆ ಆ ಫೈಲ್ ಕೇಳಿದ್ರು ತಾನೆ, ನೀನ್ ನೋಡಿದ್ರೆ ಇಲ್ಲೇನ್ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ಗೌರಿ ಒಂದೇ ಒಂದು ನಿಮಿಷ ಮಾವ ತಂದ್ಕೊಡ್ತೀನಿ ಅಂತ ಹೇಳಿದಾಗ ಜ್ಞಾನೇಶು ನೀನೇನ್ ಬರೋದು ಬೇಡಮ್ಮ ಪರವಾಗಿಲ್ಲ, ಎಲ್ಲಿದೆ ಅಂತ ಹೇಳು ನಾನೇ ತಗೊಳ್ತೀನಿ ಅಂತ ಹೇಳಿದಾಗ ಅಲ್ಲೇ ಟೇಬಲ್ ಮೇಲಿದೆ ಮಾವ ಅಂತ ಹೇಳಿದಾಗ ಜ್ಞಾನೇಶು ಸರಿ ನಮ್ಮ ಅಂತ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಅಲ್ಲ ಒಂದೊಂದ್ಸಲಿ ಈ ಮನೆಯಲ್ಲಿ ತುಂಬ ಜಾಸ್ತಿ ಮರ್ಯಾದೆ ಕೊಟ್ಬಿಡ್ತಾರೆ, ಒಂದೊಂದ್ಸಲಿ ಕೊಡೋದೇ ಇಲ್ಲ ಅಂತ ಹೇಳ್ಕೊಂಡು ಜ್ಞಾನೇಶ್ ಅಲ್ಲಿಂದ ಹೋಗೋದು. ಆಗ ಗೌರಿ ನೋಡ್ರಿ ಚಿಕ್ಕ ಮಾವ ಎಷ್ಟು ಬೇಜಾರು ಮಾಡ್ಕೊಂಡು ನನ್ನ ಮೇಲೆ ಬಿಡಿ ಅಂತ ಹೇಳ್ತಾಳೆ. ಆಗ ವಿವೇಕು ನನಗೆ ಅದೇ ಅಲ್ವಾ ಬೇಕಾಗಿರೋದು, ಆದರೆ ಏನು ಮಾಡೋದು, ರೂಮ್ ಬಾಕ್ಲು ದಾಟಿದ ಮೇಲೆ ನಾನು ಯಾಕೆ ಹೋಗಿದ್ದೆ ಅನ್ನೋದೇ ಮರ್ತೋಗ್ಬಿಡ್ತಾರೆ ಅಂತ ಹೇಳಿದಾಗ ಗೌರಿ ಸರಿ ಇವಾಗ ಸೆರಗ್ ಬಿಡ್ತಿರೋ ಇಲ್ವೋ ಅಂದಾಗ
ಇಲ್ಲ ಬಿಡಲ್ಲ ಅಂತ ಹೇಳ್ತಾನೆ. ಆಗ ಗೌರಿ ಸರಿ ಆಯಿತು, ನೀವು ಬಾತ್ರೂಮಲ್ಲೇ ಇರಿ, ನಾನು ಹೊರಗಡೆ ಇಲ್ಲೇ ಇರ್ತೀನಿ, ಆದರೆ ನೀವು ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತೀರಲ್ಲ, ಆಗ ಟವಲ್ನ ಕಿತ್ತು ಎಳ್ದಾಕ್ಬಿಡ್ತೀನಿ ನೋಡಿ ಅಂತ ಹೇಳಿದಾಗ ಏಯ್ ಅಂತ ಹೇಳ್ಬೇಕಾದ್ರೆ ಗೌರಿ ಮಾತನ್ನ ಮುಂದುವರಿಸಿ ಅಲ್ಲಿದೆ ನೋಡಿ ನಮ್ಮ ಶೃಂಗಾರ ಸಮರ ಅಂತ ಹೇಳ್ಬೇಕಾದ್ರೆ ವಿವೇಕು ಥು ಏನೇನೋ ಹೇಳ್ತಾಳೆ ಇವಳು ಅಂದ್ಕೊಂಡು ಡೋರ್ ಲಾಕ್ನ ಓಪನ್ ಮಾಡಿಬಿಟ್ಟು ಸೆರಗನ್ನ ಬಿಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಗೌರಿ ಪಿಂಕಿ ಕಾಲ್ ಮಾಡಿಬಿಟ್ಟು ಪಿಂಕಿ ಅವರೇ ಎಲ್ಲ ಡಿಸೈನ್ಸ್ನು ವಿವೇಕ್ ಸರ್ಗೆ ತೋರಿಸಿದ್ರ ಅಂತ ಕೇಳಿದಾಗ ಪಿಂಕಿ ಇಲ್ಲ ಮೇಡಮ್ ಇನ್ನು ಸರ್ ಬಂದಿಲ್ವಲ್ಲ, ಆದರೆ ನೀವು ಮಾಡಿರೋ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಸರ್ ಏನಾದರೂ ನೋಡಿದ್ರೆ ಫಿದಾ ಆಗ್ತಾರೆ ಅಂತ ಹೇಳ್ತಾಳೆ. ಆಗ ಸರಿ ಪಿಂಕಿ ಅವರೇ, ನಾನೇ ಡಿಸೈನ್ ಮಾಡಿರೋದು ಅನ್ನೋದು ಗೊತ್ತಾಗ್ದಲ್ಲೇ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳಬೇಕಾದ್ರೆ ವಿವೇಕು ಆಫೀಸಿಗೆ ಬರ್ತಾನೆ. ಆಫೀಸಿಗೆ ಬಂದುಬಿಟ್ಟು ನೇರವಾಗಿ ಪಿಂಕಿ ಹತ್ರ ಬಂದುಬಿಟ್ಟು ಪಿಂಕಿ ಎಲ್ಲಿದೆ ಡಿಸೈನ್ಸ್ ಅಂತ ಕೇಳಿದಾಗ ಇಲ್ಲಿದೆ ಸರ್ ಅಂತ ಹೇಳ್ಬಿಟ್ಟು ಕೊಡ್ತಾಳೆ ಫೈಲ್ನ ನೋಡಿಬಿಟ್ಟು ಅದರಲ್ಲಿರುವಂಥ ಡಿಸೈನ್ಸ್ನ ನೋಡಿಬಿಟ್ಟು ವಾವ್ ಸೂಪರಾಗಿದೆ, ಎಕ್ಸಾಕ್ಟಾಗಿ ನಾನು ಏನು ಇಮ್ಯಾಜಿನ್ ಮಾಡಿದ್ದೀನೋ ಅದನ್ನೇ ಪೇಪರ್ ಮೇಲೆ ಇಳಿಸಿದ್ದೀರಾ, ಎಕ್ಸಲೆಂಟ್, ನಿಮ್ಮ ಟ್ಯಾಲೆಂಟ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಈ ಮಂತು ಸ್ಪೆಷಲ್ ಬೋನಸ್ ಬರುತ್ತೆ, ಖುಷಿನಾ ಅಂತ ಕೇಳಿದಾಗ ಪಿಂಕಿ ನಾನು ಯಾವಾಗಲೂ ಖುಷಿನೇ ಸರ್, ಆದರೆ ಈ ಡಿಸೈನ್ ಮಾಡಿದ್ದು ನಾನಲ್ಲ ಅಂತ ಹೇಳ್ತಾಳೆ. ಆಗ ವಿವೇಕ್ ವಾಟ್ ನೀವಲ್ವಾ ಮತ್ತಿನ್ಯಾರು ಮಾಡಿದ್ದು ಅಂತ ಕೇಳಿದಾಗ ಸರ್ ಅದು ಲಾಸ್ಟ್ ಟೈಮ್ ಡಿಸೈನ್ ಮಾಡಿದಾಗ ನಿಮಗೆ ಯಾರಾದರೂ ಬೇಕು ಅಂತಂದರೆ ನೀವು ಹೈಯರ್ ಮಾಡ್ಕೊಂತ ಹೇಳಿದ್ರಲ್ಲ ಸರ್, ಹಾಗಾಗಿ ಬೇರೆಯವ್ರನ್ನ ಹೈಯರ್ ಮಾಡ್ಕೊಂಡೆ ಅಂತ ಹೇಳ್ತಾಳೆ. ಆಗ ವಿವೇಕ್ ಯಾರದು ಅಂತ ಕೇಳಿದಾಗ ಸರ್ ಅದು ನನ್ನ ಫ್ರೆಂಡು ಸರ್ ಅಂತ ಹೇಳ್ತಾಳೆ. ಆಗ ವಿವೇಕ್ ವಾವ್ ಎಂಥ ಮ್ಯಾಜಿಕಲ್ ಬೆರಳುಗಳು ಅವ್ರದ್ದು, ಪಿಂಕಿ ನೀವೊಂದು ಕೆಲಸ ಮಾಡಿ ಆ ಮ್ಯಾಜಿಕಲ್ ಡಿಸೈನರ್ನ ಆಫೀಸಿಗೆ ಕರೆಸಿ, ನಾನು ಅವ್ರನ್ನ ಪರ್ಸ್ನಲಾಗಿ ಮೀಟ್ ಮಾಡಬೇಕು, ಸಾಧ್ಯ ಆದರೆ ಇವತ್ತೇ ಆ್ಯಂಡ್ ಈಗಲೇ ಅಂತ ಹೇಳಿದಾಗ ಪಿಂಕಿ ಸರ್ ಅದು ಆಗಲ್ಲ ಸರ್, ಅವರಿಗೆ ಮದುವೆ ಆಗಿದೆ, ತುಂಬ ರಿಸ್ಟ್ರಿಕ್ಷನ್ಸ್ ಇದೆ, ಮನೆಯಲ್ಲೆಲ್ಲ ಆಫೀಸಿಗೆ ಬಂದು ಕೆಲಸ ಮಾಡಲಿಕ್ಕೆ ಒಪ್ಪಲ್ಲ ಸರ್, ಎಸ್ಪೆಷಲಿ ಅವ್ರ ಗಂಡ ಅಂದಾಗ ವಿವೇಕ್ ವಾಟ್ ಅಂತ ಅದ್ಭುತ ಕಲೆ ಇರೋವಂಥ ಹುಡುಗಿನ 4 ಗೋಡೆಗಳ ಮಧ್ಯೆ ಕೂಡಾಕಿರುವಂಥ ಫೂಲಿಶ್ ಗಂಡ ಯಾರು ಪಿಂಕಿ, ವಾಟ್ ಆ್ಯನ್ ಈಡಿಯಟ್, ಆ ಮನುಷ್ಯನಿಗೆ ಆ ಕಲೆ ಬೆಲೆನೇ ಗೊತ್ತಿಲ್ಲ, ಇವತ್ತಿನ ಕಾಲದಲ್ಲೂ ರಿಸ್ಟ್ರಿಕ್ಷನ್ಸ್ ಹಾಕುವಂಥ ಫೂಲಿಶ್ ಗಂಡನ ನಾನು ನೋಡೇ ಇಲ್ಲ, ಅವರು ಕೆಟ್ಟು ಗಂಡ ಅಲ್ಲ ಸರ್, ಸ್ವಲ್ಪ ಕೋಪ ಜಾಸ್ತಿ ಅಂತ ಹೇಳ್ತಾಳೆ. ಸರಿ ಆಯಿತು, ಹಾಗಾದರೆ ಆ ಡಿಸೈನರ್ಗೆ ಎಷ್ಟು ಅಮೌಂಟ್ ಕೊಡಬೇಕು ಅಂತ ಹೇಳಿ ನಮ್ಮ ಅಕೌಂಟೆಂಟ್ ಹತ್ರ ಸೆಟಲ್ ಮಾಡಿಸಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟು ಕಾಲಲ್ಲೇ ಇರ್ತಾಳೆ ಗೌರಿ. ಆಗ ಅವಳ ಹತ್ರ ಪಿಂಕಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನೋಡಿದ್ರಾ ಅಂತ ಹೇಳಿದಾಗ ಓಕೆ ಪಿಂಕಿ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಪಿಂಕಿ ಗೌರಿಗೆ ಕಾಲ್ ಮಾಡ್ತಾಳೆ, ಮ್ಯಾಮ್ ಸಾರಿ ಮ್ಯಾಮ್ ನಮ್ಮ ಅಕೌಂಟೆಂಟು ಲೀವಲ್ಲಿ ಇದ್ದಾರಂತೆ, ಅವರು ನಾಡಿದ್ದು ಬರ್ತಾರಂತೆ, ಸೊ ಏನು ಮಾಡೋದು ಇವಾಗ ಇಮ್ಮಿಡಿಯೇಟಾಗಿ ನಿಮಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಗೌರಿ ಕೆಲಸ ಮಾಡಬೇಕಾದ್ರೆ ತಾಳ್ಮೆ ಹಾಗೆ ಶ್ರದ್ಧೆ ಎಷ್ಟು ಮುಖ್ಯನೋ ಅದ್ರ ಪ್ರತಿಫಲ ಬಯಸಬೇಕಾದ್ರೂ ಅಷ್ಟೇ ಶ್ರದ್ಧೆ ತಾಳ್ಮೆ ಮುಖ್ಯ, ಪರವಾಗಿಲ್ಲ ನಾನು ಕಾಯ್ತೀನಿ ಅಂತ ಹೇಳಿದಾಗ ಓಕೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ನೆಕ್ಸ್ಟು ಗೌರಿ ಕೋಟ್ಯಾಧಿಪತಿ ಗಂಡನ ಕಂಪ್ನಿಗೆ ಡಿಸೈನ್ಸ್ನ ಮಾಡಿ ನನ್ನ ದುಡ್ಗೋಸ್ಕರ ನಾನೇ ಕಾಯೋ ಥರ ಆಯ್ತಲ್ಲ, ಪರವಾಗಿಲ್ಲ ಕಾಯೋಣ ಅಂತ ಅಂದ್ಕೊಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ವಿವೇಕ್ ಮನೆಗೆ ಬಂದ್ಬಿಟ್ಟು ಜ್ಞಾನೇಶ್ ಹತ್ರ ನೋಡಿ ಚಿಕ್ಕಪ್ಪ ಎಷ್ಟು ಪರ್ಫೆಕ್ಟ್ ಡಿಸೈನ್, ಇದನ್ನ ಅಪ್ಪಂಗೂ ಕೂಡ ಫಾರ್ವರ್ಡ್ ಮಾಡಿದ್ದೆ ಬೆಳಗ್ಗೆ, ತುಂಬಾ ಖುಷಿ ಪಟ್ರು, ಆದರೆ ಪ್ರಾಬ್ಲಮ್ ಏನಂದ್ರೆ ತಾನೇ ಮಾಡಿರೋದು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂತಾಳೆ. ಜೊತೆಗೆ ಅವಳ ಪರ್ಸನಲ್ ಲೈಫಲ್ಲಿ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಆಗ ಜ್ಞಾನೇಶು ಇಷ್ಟು ಪರ್ಫೆಕ್ಟಾಗಿ ಡಿಸೈನ್ ಮಾಡಿರೋದು ಯಾರು ಅಂತಾನೆ ಗೊತ್ತಿಲ್ವಾ, ಅವರು ಈಚೆ ಬರಲಿಕ್ಕೆ ಅವ್ರ ಗಂಡ ಬಿಡ್ತಾ ಇಲ್ವಂತೆ ಅಂತ ಹೇಳಿದಾಗ ಗೌರಿ ಅಲ್ಲೇ ವರ್ಕ್ ಕೆಲಸ ಮಾಡಿಕೊಂಡು ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ನೆಕ್ಸ್ಟ್ ಅವ್ರ ಹತ್ರ ಬಂದ್ಬಿಟ್ಟು ಅಯ್ಯೋ ಎಷ್ಟು ಕಷ್ಟನೋ ಅವ್ರ ಹೆಂಡತಿಗೆ ಟ್ಯಾಲೆಂಟ್ ಇದ್ರು ಮನೆಯಲ್ಲಿ ಕೂತು ಗಂಡನಿಂದ ಹಿಂಸೆ ಅನುಭವಿಸ್ತಾ ಇದ್ದಾಳೆ, ಆದ್ರೂ ಗಂಡ ಅಂದಮೇಲೆ ಸ್ವಲ್ಪ ದಡ್ಡ ಸ್ವಲ್ಪ ಹೊರಟ ಆಗಿರೋದು ಸಹಜ ಅಲ್ವಾ, ಕಣ್ ಮುಂದೆ ಇರೋ ಹೆಂಡತಿ ಬೆಲೆ ಗೊತ್ತಾಗ್ದಲೇ ಇರೋರ್ಗೆ ಯಾಕೆ ಶಾಪ ಹಾಕ್ಬೇಕು ಅಂತ ಹೇಳಿದಾಗ ವಿವೇಕು ಅವಳನ್ನೇ ದುರ್ಗುಟ್ಕೊಂಡು ನೋಡ್ತಾನೆ. ಆಗ ಜ್ಞಾನೇಶು ಅಯ್ಯೋ ಲ್ಯಾಪ್ಟಾಪಲ್ಲಿ ಡಿಸೈನ್ ಇರೋ ಆ ಅಮ್ಮನ ಗಂಡಂಗೆ ನಾನು ಬೈದ್ರೆ ನೀನೇನು ಕಮ್ಮ ನಿನ್ನ ಗಂಡಂಗೆ ಬೈತಾ ಇದೆಯಾ ಅಂದಾಗ ವಿವೇಕು ಬಿಡಿ ಚಿಕ್ಕಪ್ಪ ಇವಳಿಗೆ ಏನು ಗೊತ್ತಾಗುತ್ತೆ, ಇವಳಿಗೆ ಗೊತ್ತಿರೋದು ರಂಗೋಲಿ ಹಾಕೋದು, ಅಡುಗೆ ಮನೆಯಲ್ಲಿ ಒಗ್ಗರಣೆ ಹಾಕೋದು ಮತ್ತೆ ಮುಸ್ಕಾಕೊಂಡು ಮೋಸ ಮಾಡೋದು ಅಷ್ಟೇ. ಆದರೆ ಒಳ್ಳೆ ಹೆಣ್ಮಕ್ಳಿಗೆ ಟ್ಯಾಲೆಂಟ್ ಇರೋರ್ಗೆ ಈ ಡಿಸೈನರ್ ತರ ನಾಲೆಡ್ಜ್ ಇರುತ್ತೆ, ಇವಳಿಗೆಲ್ಲ ಎಲ್ಲಿದೆ ಅಂತ ಹೇಳಿದಾಗ ಗೌರಿ ಚಿಕ್ಕಮ್ಮವ ಆ ಡಿಸೈನ್ ಮಾಡಿರೋರ್ ಗಂಡಂಗೆ ಎಷ್ಟು ಬೇಕಾದ್ರೂ ಬೈರಿ, ನಾನು ಬೇಕಾದ್ರೆ ಕಿವಿ ಮುಚ್ಕೊಂತೀನಿ ಅಂತ ಹೇಳ್ತಾಳೆ. ಆಗ ವಿವೇಕು ಚಿಕ್ಕಪ್ಪ ನೀವು ಬೈಯೋದೇ ಬೇಡ ನಾನೇ ಬೈತೀನಿ, ಈ ತರ ಟ್ಯಾಲೆಂಟ್ ಇರೋ ಹೆಂಡ್ತಿನ ಕಷ್ಟಕ್ಕೆ ಹಾಕೋನು ಈಡಿಯಟ್ ಪಕ್ಕ ಯೂಸ್ಲೆಸ್ ಫೆಲೋ ಅಂದಾಗ ಗೌರಿ ಅಂದ್ರೆ ಆ ಮನುಷ್ಯ ದಡ್ಡ ಅಂತೀರಾ ಅಂತ ಕೇಳಿದಾಗ ದಡ್ಡ ಅಲ್ಲ ಶತಮೂರ್ಖ ಅಂದಾಗ ಗೌರಿ ಕನ್ನಡಿ ನೋಡ್ಕೊಂಡು ಬೈದ್ಬಿಡಿ ಅಂತ ಹೇಳ್ತಾಳೆ. ಆಗ ವಿವೇಕು ಏನು
ಅಂದಾಗ ಗೌರಿ ಜಾಸ್ತಿ ಬೈಬೇಡಿ ಅಂದೆ. ಹೆಂಡತಿ ಕಷ್ಟ ಗಂಡಂಗ್ ಅರ್ಥ ಆಗಲ್ಲ ಅಂದಮೇಲೆ ಅವ್ರಿಗೆ ಬೈದ್ ಏನ್ ಪ್ರಯೋಜನ ಅಂದಾಗ ಜ್ಞಾನೇಶು ಅವಳ್ಯಾರೋ ಹೆಂಡತಿ ಯಾರೋ ಗಂಡ, ಅವರಿಬ್ರಿಗೋಸ್ಕರ ನೀವ್ಯಾಕೆ ಜಗಳ ಆಡ್ತಿದ್ದೀರಾ ಅಂತ ಕೇಳ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ತಮಗೆಲ್ಲ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಒಂದು ಆ ಸಬ್ಸ್ಕ್ರೈಬ್ ಆಗುವಂಥದ್ದು ನನಗೆ ಪಾಸಿಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ಥ್ಯಾಂಕ್ ಯು.